ಈ ವಿಡಿಯೋದಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಕಂಟಿನ್ಯೂ ಮಾಡೋಣ. ಲಾಸಸ್ ಇನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಈಗ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂದರೆ ಯಾವುದೇ ಕಮಾಡಿಟಿನ ಆ್ಯಕ್ಚುಯಲ್ ಡೆಲಿವರಿ ಇಲ್ಲಾರ್ದೆ ನಾವು ಟ್ರಾನ್ಸಾಕ್ಷನ್ಸ್ ಮಾಡೋದು. ಅದನ್ನು ಪರ್ಚೇಸ್ ಮಾಡ್ತೀವಿ, ಸೇಲ್ ಮಾಡ್ತೀವಿ, ಬಟ್ ಆ್ಯಕ್ಚುಯಲ್ ಡೆಲಿವರಿ ಇರೋದಿಲ್ಲ. ಸೊ ಅದಕ್ಕೆ ನಾವು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಜಸ್ಟ್ ರೇಟ್ ವೇರಿಯೇಷನ್ಸ್ ಇರುತ್ತೆ. ಈಗ ನೀವು 12 ರೂಪೀಸ್ಗೆ ಪರ್ಚೇಸ್ ಮಾಡಿರ್ತೀರ, ಯಾವುದೇ ಐಟಮ್ ಇರ್ಬೋದು. ಇಲ್ಲಿ 12 ರೂಪೀಸ್ ಪರ್ ಯೂನಿಟ್ಗೆ ನೀವು ಪರ್ಚೇಸ್ ಮಾಡಿರ್ತೀರ, ಬಟ್ ಅದನ್ನು ಆ್ಯಕ್ಚುಯಲ್ ಡೆಲಿವರಿ ಮಾಡಲಾರ್ದೇ ತೊಗೊಳ್ಳಾರ್ದೇ ಅದನ್ನು ನೀವು 15 ರೂಪೀಸ್ಗೆ ಸೇಲ್ ಮಾಡ್ತೀರಾ. ಸೊ ಇಲ್ಲಿ ನಿಮಗೆ 3 ರೂಪೀಸ್ ಪ್ರಾಫಿಟ್ ಆಯಿತು ವಿತೌಟ್ ಎನಿ ಆ್ಯಕ್ಚುಯಲ್ ಡೆಲಿವರಿ ಆಫ್ ದಿ ಕಮಾಡಿಟಿ. ಸೊ ಇದನ್ನು ನಾವು ಸ್ಪೆಕ್ಯುಲೇಷನ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಇಲ್ಲೇನಾದರೂ ಲಾಸ್ ಆತಂದರೆ, ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಲ್ಲಿ ಲಾಸ್ ಆತಂದರೆ ಇದನ್ನು ನಾವು ಸೆಟ್ ಆಫ್ ಮಾಡ್ತೀವಿ ಓನ್ಲಿ ವಿತ್ ಅ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಿಂದ ಬರೋ ಲಾಸನ್ನು ಓನ್ಲಿ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆಗೆ ಅಷ್ಟೇ ಸೆಟ್ ಆಫ್ ಮಾಡ್ತೀವಿ. ಸೆಟ್ ಆಫ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಇಯರ್ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಕ್ಯಾರಿ ಫಾರ್ವರ್ಡ್ ಮಾಡಿದ್ರೂ ಕೂಡ ಇಲ್ಲಿ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆಗೆ ಅಷ್ಟೇ ನಾವು ಸೆಟ್ ಆಫ್ ಮಾಡ್ತೀವಿ. ಸೊ ಇದನ್ನು 4 ಇಯರ್ಸ್ವರೆಗೂ ನಾವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ 2019-20 2 ವರ್ಷದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಲಾಸ್ಟ್ ಇಯರ್ ಮತ್ತು ಕರೆಂಟ್ ಇಯರದ್ದು. ಇಲ್ಲಿ ಬಿಸ್ನೆಸ್ ಪ್ರಾಫಿಟ್, ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇನ್ ಗೋಲ್ಡ್ ಬಿಸ್ನೆಸ್, ದೆನ್ ಸ್ಪೆಕ್ಯುಲೇಷನ್ ಲಾಸ್ ಇನ್ ಸಿಲ್ವರ್ ಬಿಸ್ನೆಸ್. ಸೊ ಅದೇ ರೀತಿ ಕರೆಂಟ್ ಇಯರದ್ದು ಬಿಸ್ನೆಸ್ ಲಾಸ್, ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇನ್ ಗೋಲ್ಡ್ ಬಿಸ್ನೆಸ್, ಸ್ಪೆಕ್ಯುಲೇಷನ್ ಲಾಸ್ ಇನ್ ಸಿಲ್ವರ್ ಬಿಸ್ನೆಸ್. ಸೊ ಮೊದಲಿಗೆ ಲಾಸ್ಟ್ ಇಯರದ್ದು ಸೆಟ್ ಆಫ್ ಮಾಡೋಣ, ಎಷ್ಟು ಕ್ಯಾರಿ ಫಾರ್ವರ್ಡ್ ಆಗಿದೆ ಅಂತ ನೋಡೋಣ. ಇಲ್ಲಿ ಫಸ್ಟಿಗೆ ಪ್ರಾಫಿಟ್ ಏನು ಕೊಟ್ಟಿದ್ದಾರೆ ಅದನ್ನು ತಗೊಳ್ಳೋಣ. ಸೊ ಬಿಸ್ನೆಸ್ ಪ್ರಾಫಿಟ್ 1 lakh rupees. ಓಕೆ, ಇದರಲ್ಲಿ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಇದನ್ನು ಆ್ಯಡ್ ಮಾಡ್ತೀವಿ ಇಲ್ಲಿ 40,000. ಸೊ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆಗೆ ಸ್ಪೆಕ್ಯುಲೇಷನ್ ಲಾಸ್ ಕೂಡ ಕೊಟ್ಟಿದ್ದಾರೆ. ಸೊ ಇವೆರಡು ಇಲ್ಲಿ ಸೆಟ್ ಆಫ್ ಮಾಡ್ತೀವಿ. ಸ್ಪೆಕ್ಯುಲೇಷನ್ ಲಾಸನ್ನು ಇಲ್ಲಿ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆಗೆ ಮೊದಲು ಸೆಟ್ ಆಫ್ ಮಾಡ್ತೀವಿ. ಇಲ್ಲಿ 80,000, ಬಟ್ ಪ್ರಾಫಿಟ್ ಇರೋದು ಓನ್ಲಿ 40,000. ಸೊ ಅದಕ್ಕೆ ಅನ್ಅಬ್ಸರ್ವ್ಡ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಲಾಸ್ ಏನಿದೆ ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ಇಲ್ಲಿ 40,000 ಏನು ರಿಮೈನಿಂಗ್ ಉಳಿತು ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಸೊ ಇಲ್ಲಿ ಟೋಟಲ್ ಇನ್ಕಮ್ ನಿಮಗೆ 1 lakh ಬಂತು. ಓಕೆ, ಅಸೆಸ್ಮೆಂಟ್ ಇಯರ್ 1920 ಟೋಟಲ್ ಇನ್ಕಮ್ ಇಸ್ 1 lakh. ಸೊ ಸ್ಪೆಕ್ಯುಲೇಷನ್ ಇಲ್ಲಿ ಸ್ಪೆಕ್ಯುಲೇಷನ್ ಲಾಸ್ ಕ್ಯಾರಿ ಫಾರ್ವರ್ಡ್ ಆಯಿತು. ಸೊ ನೆಕ್ಸ್ಟ್ ಇಯರ್ ಅದನ್ನು ಹೇಗೆ ಸೆಟ್ ಆಫ್ ಮಾಡೋದು ನೋಡೋಣ. ಸೊ ನೆಕ್ಸ್ಟ್ ಇಯರದ್ದು ಅಂದರೆ 2021 ಸ್ಪೆಕ್ಯುಲೇಷನ್ ಪ್ರಾಫಿಟ್ ಕೊಟ್ಟಿದ್ದಾರೆ, ಆಮೇಲೆ ಬಿಸ್ನೆಸ್ ಲಾಸ್, ಸ್ಪೆಕ್ಯುಲೇಷನ್ ಲಾಸ್ ಕೊಟ್ಟಿದ್ದಾರೆ. ಸ್ಪೆಕ್ಯುಲೇಷನ್ ಲಾಸನ್ನು ಬಿಸ್ನೆಸ್ ಪ್ರಾಫಿಟ್ ಇದ್ದರೆ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ, ಬಟ್ ಬಿಸ್ನೆಸ್ ಲಾಸ್ನ ನಾವು ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಓಕೆ, ಮೊದಲಿಗೆ ಸ್ಪೆಕ್ಯುಲೇಷನ್ ಪ್ರಾಫಿಟ್ ತೊಗೊಳ್ಳೋಣ 1,60,000. ಅದರಲ್ಲಿ ಮೊದಲಿಗೆ ಸ್ಪೆಕ್ಯುಲೇಷನ್ ಲಾಸ್ ಆಫ್ ದ ಕರೆಂಟ್ ಇಯರ್. ಸೊ ಇದನ್ನು ಫಸ್ಟ್ ಸೆಟ್ ಆಫ್ ಮಾಡಬೇಕು ನಾವು 30,000. ಸೊ ದಿಸ್ ಈಸ್ ಅ ಕರೆಂಟ್ ಇಯರ್ ಲಾಸ್ ಈಸ್ 30,000. ಅಂದರೆ ಇಲ್ಲಿ ನಿಮಗೆ 1,30,000 ಉಳಿತು. ಸೊ ಇದರಲ್ಲಿ ಮತ್ತೆ ಸ್ಪೆಕ್ಯುಲೇಷನ್ ಲಾಸ್ ಇದನ್ನೇನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ ಇದನ್ನು ಇಲ್ಲಿ ಸೆಟ್ ಆಫ್ ಮಾಡ್ತೀವಿ 40,000. ಸೊ ಇದನ್ನು ನಾವು ಅನ್ಅಬ್ಸರ್ವ್ಡ್ ಸ್ಪೆಕ್ಯುಲೇಷನ್ ಲಾಸ್, ಇದು ಅಸೆಸ್ಮೆಂಟ್ ಇಯರ್ 1920 ಕ್ಯಾರಿ ಫಾರ್ವರ್ಡ್ ಆಗಿತ್ತು, ಹೌದಾ. ಸೊ ಇದನ್ನು ಅಡ್ಜಸ್ಟ್ ಮಾಡ್ತೀವಿ. ಮೊದಲಿಗೆ ಕರೆಂಟ್ ಇಯರ್ ಲಾಸನ್ನು ಅಡ್ಜಸ್ಟ್ ಮಾಡಿ ನೆಕ್ಸ್ಟ್ ಅನ್ಅಬ್ಸರ್ವ್ಡ್ ಲಾಸನ್ನು ಸೆಟ್ ಆಫ್ ಮಾಡ್ತೀವಿ. ಇಲ್ಲಿ 90,000 ಉಳಿತು. ಸೊ ಇದರಲ್ಲಿ ನಮಗೆ ಕರೆಂಟ್ ಇಯರ್ದು ಬಿಸ್ನೆಸ್ ಲಾಸ್ ಎಷ್ಟಿದೆ 20,000, ಇದನ್ನು ಸೆಟ್ ಆಫ್ ಮಾಡ್ತೀವಿ. ಓಕೆ, ಸೊ ನಾವು ದ ಟೋಟಲ್ ಇನ್ಕಮ್ ಈಸ್ 70,000. ದಿಸ್ ಈಸ್ ಅವರ್
total income for the assessment year 2020-21. Okay, so next, carry forward and set off losses by specified business. ಸೊ ಇಲ್ಲಿ ಸ್ಪೆಸಿಫೈಡ್ ಬಿಸ್ನೆಸ್ ಅಂದರೆ ಇದು ಸೆಕ್ಷನ್ 35AD ಇದರಲ್ಲಿ ಕವರ್ ಆಗುತ್ತೆ. ಒಂದು 12 to 13 ಬಿಸ್ನೆಸ್ ಇದ್ದಾವೆ, ಅದನ್ನು ಸೆಕ್ಷನ್ 35ADಯಲ್ಲಿ ಕವರ್ ಮಾಡಿದ್ದಾರೆ. ಸೊ ಅಂದರೆ ಈಗ ಯಾವುದೇ ಲಾಸ್ ಸ್ಪೆಸಿಫೈಡ್ ಬಿಸ್ನೆಸ್ ಇತ್ತಂದರೆ ಇದನ್ನು ನಾವು ಸ್ಪೆಸಿಫೈಡ್ ಬಿಸ್ನೆಸ್ ಪ್ರಾಫಿಟ್ ಜೊತೆಗೆ ಅಷ್ಟೇ ಸೆಟ್ ಆಫ್ ಮಾಡ್ತೀವಿ. ಅಂದರೆ ಇಲ್ಲಿ ಬೇರೆ ಪ್ರಾಫಿಟ್ ಜೊತೆಗೆ ಇದನ್ನು ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಓನ್ಲಿ ಸ್ಪೆಸಿಫೈಡ್ ಬಿಸ್ನೆಸ್ ಪ್ರಾಫಿಟ್ ಜೊತೆಗೆ ಅಷ್ಟೇ ಸೆಟ್ ಆಫ್ ಆಗುತ್ತೆ. ಇದು ಸೆಟ್ ಆಫ್ ಆಗಲಿಲ್ಲ ಅಂದರೆ ಆ ವರ್ಷ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಅದನ್ನು ಕೂಡ ಸ್ಪೆಸಿಫೈಡ್ ಬಿಸ್ನೆಸ್ ಪ್ರಾಫಿಟ್ ಜೊತೆಗೆ ಅಷ್ಟೇ ಸೆಟ್ ಆಫ್ ಮಾಡಬೇಕು. ಸೊ ಇದು ಕ್ಯಾರಿ ಫಾರ್ವರ್ಡ್ ಫಾರ್, ಇದಕ್ಕೇನು ಲಿಮಿಟ್ ಇಲ್ಲ, ಎಷ್ಟು ವರ್ಷ ಆದರೂ ನಾವು ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಒಂದು ಸ್ಪೆಸಿಫೈಡ್ ಬಿಸ್ನೆಸ್ ಇಂದ ಲಾಸ್ ಇತ್ತಂದರೆ ಇನ್ನೊಂದು ಸ್ಪೆಸಿಫೈಡ್ ಬಿಸ್ನೆಸ್ ಪ್ರಾಫಿಟ್ ಜೊತೆಗೆ ಇದನ್ನು ಸೆಟ್ ಆಫ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪಿಟಲ್ ಗೇನಲ್ಲಿ ಬರುವಂಥ ಲಾಸನ್ನ ಹೇಗೆ ಸೆಟ್ ಆಫ್ ಮಾಡೋದು ಅನ್ನೋದನ್ನು ನೋಡೋಣ.